ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ರಾಕೇಶ್ ಶಾರುಂಡಿ. ಇದೇ ಮೊದಲ ಬಾರಿಗೆ ಚುನಾವಣೆಗೆ ಸ್ಪರ್ಧೆ ಮಾಡಿದಂಥ ಪ್ರಿಯಾಂಕಾ ಗಾಂಧಿ ರಾಹುಲ್ ಗಾಂಧಿಗೆ ಸೆಡ್ಡು ಹೊಡೆಯೋ ಲೆವೆಲ್ಗೆ ಮುನ್ನಡೆಯನ್ನು ಸಾಧಿಸಿರೋದು. ವೀಕ್ಷಕರೇ, ಚೊಚ್ಚಲ ಚುನಾವಣೆಯಲ್ಲಿ ಕಂಡು ಕೇಳಿರದ ದಾಖಲೆಯನ್ನು ಇದೇ ಪ್ರಿಯಾಂಕಾ ಗಾಂಧಿಯವರು ಬರೆದಿರೋದು. ಆ ಮೂಲಕ ತಮ್ಮ ಮೊದಲ ಚುನಾವಣಾ ರಾಜಕೀಯದಲ್ಲಿ ಡಿಸ್ಟಿಂಕ್ಷನ್ನಲ್ಲಿ ಪಾಸ್ ಆಗಿಬಿಟ್ಟಿದ್ದಾರೆ. ಇವರು ಪಡೆದ ಮತಗಳು ಹಿಂದೆ ಅವರ ಸಹೋದರನಾಗಿದ್ದಂಥ ರಾಹುಲ್ ಗಾಂಧಿ ಪಡೆದಂಥ ಮತಗಳಿಗಿಂತಲೂ ಹೆಚ್ಚು ಅನ್ನೋದೇ ಈಗ ಭಾಳಷ್ಟು ವಿಶೇಷವಾಗಿ ಎಲ್ಲರ ಗಮನವನ್ನು ಸೆಳೀತಾ ಇರೋದು. ನಾವೆಲ್ಲರೂ ಕೂಡ ಅಂದುಕೊಂಡಂತೆ ಗಾಂಧಿ ಕುಟುಂಬದ ಅದೃಷ್ಟದ ಕ್ಷೇತ್ರ ಎಂದೇ ಖ್ಯಾತಿ ಪಡೆದಂಥ ವಯನಾಡಿನಲ್ಲಿ ಪ್ರಿಯಾಂಕಾ ಗಾಂಧಿ ಸ್ಪರ್ಧೆ ಮಾಡಿದರು. ಈ ಬಾರಿ ಬಹಳಷ್ಟು ಜನರಿಗೆ ಕುತೂಹಲವಿತ್ತು. ಯಾಕೆಂದರೆ ಮೊದಲ ಚುನಾವಣಾ ಮ್ಯಾಚ್ ಅಂತಲೇ ಕರೀಲಾಗುತ್ತೆ. ಯಾಕೆಂದರೆ ಪ್ರಿಯಾಂಕಾ ಗಾಂಧಿಯವರು ಮೊದಲ ಬಾರಿಗೆ ರಾಜಕೀಯ ಚುನಾವಣೆಯನ್ನು ಎದುರಿಸ್ತಾ ಇದ್ದಾರೆ. ಹಾಗಾಗಿ ಅವರು ಪಡಿತಕ್ಕಂಥ ಮತಗಳ ಮೇಲೆ, ಜೊತೆಗೆ ಅವರೆಷ್ಟು ಜನರ ಪ್ರೀತಿಯನ್ನು ಸಂಪಾದಿಸಿಕೊಂಡಿದ್ದಾರೆ ಅನ್ನೋದ್ರ ಮೇಲೆ ಈ ಚುನಾವಣೆ ಬಹಳಷ್ಟು ಕೇಂದ್ರೀಕೃತವಾಗಿತ್ತು. ಹಾಗಾಗಿ ಪ್ರಿಯಾಂಕಾ ಗಾಂಧಿ ಚೊಚ್ಚಲ ಮ್ಯಾಚ್ನಲ್ಲೇ ಸಿಕ್ಸರ್ ಮೇಲೆ ಸಿಕ್ಸರನ್ನು ಸಿಡಿಸಿಬಿಟ್ಟಿದ್ದಾರೆ. ವೀಕ್ಷಕರೇ, ಮಹಾರಾಷ್ಟ್ರ, ಜಾರ್ಖಂಡ್ ಎರಡೂ ರಾಜ್ಯಗಳ ವಿಧಾನಸಭಾ ಚುನಾವಣೆಯ ಜೊತೆಗೆ 2 ಲೋಕಸಭಾ ಕ್ಷೇತ್ರಗಳಿಗೆ ಈ ಬಾರಿ ಉಪಚುನಾವಣೆ ನಡೀತು. ಒಂದು ಮಹಾರಾಷ್ಟ್ರದ ನಾಂದೇಡ್ ಹಾಗೂ ಇನ್ನೊಂದು ಕೇರಳದ ವಯನಾಡು. ವೀಕ್ಷಕರೇ, ವಯನಾಡಿನಲ್ಲಿ ಈ ಬಾರಿ ಗೆದ್ದಿದ್ದಂಥ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದಿದ್ದಂಥ ರಾಹುಲ್ ಗಾಂಧಿ ರಾಜೀನಾಮೆ ನೀಡಿದ್ದರಿಂದ ಅಲ್ಲಿ ಉಪಚುನಾವಣೆ ಕಂಡಕ್ಟ್ ಆಯಿತು. ಇನ್ನೊಂದು ಕಡೆ ನಾಂದೇಡ್, ಅಲ್ಲೂ ಕೂಡ MP ಆಗಿದ್ದಂಥ ವಸಂತರಾವ್ ಬಲವಂತರಾವ್ ಚೌಹಾಣ್ ಅವರು ಅಕಾಲಿಕ ನಿಧನರಾಗಿದ್ದರಿಂದ ಅಲ್ಲೂ ಕೂಡ ಮತ್ತೆ ಬೈ ಎಲೆಕ್ಷನ್ ಕೂಡ ನಡೀತಾ ಇದೆ. ಒಂದು ವಯನಾಡಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದಂಥ ಪ್ರಿಯಾಂಕಾ ಗಾಂಧಿ ತಮ್ಮ ಪ್ರತಿಸ್ಪರ್ಧಿಯ ವಿರುದ್ಧ ಭಾರೀ ಮತಗಳ ಅಂತರವನ್ನು ಗೆಲುವು ಸಾಧಿಸಿದ್ರಿಂದಲೇ ಈಗ ಇಡೀ ರಾಷ್ಟ್ರದ ಚಿತ್ತ ಪ್ರಿಯಾಂಕಾ ಗಾಂಧಿ ಕಡೆ ನೆಟ್ಟಿದೆ. ಅಲ್ಲಿ ಯಾರು ಪ್ರತಿಸ್ಪರ್ಧಿಗಳಾಗಿ ಸ್ಪರ್ಧೆ ಮಾಡಿದ್ರು ಅನ್ನೋದು ಕೂಡ ಕುತೂಹಲಕಾರಿಯಾಗಿದೆ. ಏಕೆಂದರೆ CPIನಿಂದ ಸತ್ಯನ್ ಮೊಖೇರಿ ಅವರು, ಇನ್ನೊಂದು ಕಡೆ BJPಯಿಂದ ನವ್ಯ ಹರಿದಾಸ್ರವರು ಕಣದಲ್ಲಿದ್ದರು. ಅಲ್ಲಿ BJP ಇನ್ನೂ ಕೂಡ ಮೊಳಕೆ ಒಡೆಯುವಂತಹ ಪರಿಸ್ಥಿತಿಯಲ್ಲಿದೆ. ಯಾಕೆಂದರೆ ವಯನಾಡು ಎಸ್ಪೆಷಲಿ ಕಾಂಗ್ರೆಸ್, ಹಾಗಾಗಿ ಅಲ್ಲಿ ಯಾರೇ ನಿಂತರೂ BJPಯವರು ಅಲ್ಲಿ 1-4 ಆಗಿಬಿಡುತ್ತೆ ರಿಸಲ್ಟ್. ಹಾಗಾಗಿ ವಯನಾಡಿನಲ್ಲಿ ಯಾವಾಗಲೂ ಕೂಡ ಕಾಂಗ್ರೆಸ್ ಪರವಾಗಿಯೇ ಇರುತ್ತೆ. ಅದೇನೇ ಇರಲಿ, ಈ ಬಾರಿ ಪ್ರಿಯಾಂಕಾ ಗಾಂಧಿಯವರು ಸ್ಪರ್ಧೆ ಮಾಡಿದ್ದು ಸ್ವಲ್ಪ ಕುತೂಹಲ ಕೇಳಿಸಿತ್ತು. 64.99% ಮತಗಳನ್ನು ಪ್ರಿಯಾಂಕಾ ಗಾಂಧಿ ಪಡೆಯುವ ಮುಖಾಂತರ ಹೊಸ ದಾಖಲೆಯನ್ನು ಬರೆದಿದ್ದಾರೆ. ಅದನ್ನು ಅಂಕಿಅಂಶಗಳ ಮುಖಾಂತರವೂ ನಾನು ಹೇಳ್ತೀನಿ, ಈ ವಿಡಿಯೋವನ್ನು ನೋಡ್ತಾ ಹೋಗಿ. ರಾಷ್ಟ್ರ ಮಟ್ಟದಲ್ಲಿ ಅಂದರೆ ಈ INDIA ಮೈತ್ರಿಕೂಟದಲ್ಲಿ ಗುರುತಿಸಿಕೊಂಡಿದ್ದಂಥ CPI ಈ ಬಾರಿ ಮತ್ತು ಕಳೆದ ಬಾರಿ ಇದೇ ಕಾಂಗ್ರೆಸ್ ವಿರುದ್ಧವೇ ಅಲ್ಲಿ ಅಭ್ಯರ್ಥಿಯನ್ನು ಹಾಕಲಾಗಿತ್ತು. ಅಂದರೆ ಮೇ ತಿಂಗಳಲ್ಲಿ ನಡೆದಂಥ ಸಾರ್ವತ್ರಿಕ ಚುನಾವಣೆಯಲ್ಲಿ ಅನ್ನಿ ರಾಜ ಸ್ಪರ್ಧೆ ಮಾಡಿದರು. ಆದರೆ ಈ ಬಾರಿ ಸತ್ಯನ್ ಮೊಖೇರಿ ಅವರು ಅಲ್ಲಿ ಕಂಟೆಸ್ಟೆಂಟ್ ಆಗಿದ್ದರು. ಆದರೆ ಈ ಬಾರಿಯ ಚುನಾವಣೆಯಲ್ಲಿ ಪ್ರಿಯಾಂಕಾ ಗಾಂಧಿ ಪಡೆದ ಮತಗಳನ್ನು ಕೇಳಿಬಿಟ್ರೆ ನೀವೆಲ್ಲರೂ ಕೂಡ ದಂಗಾಗಿಬಿಡ್ತೀರ. ಯಾಕೆಂದರೆ ಆ ವೋಟ್ ಶೇರ್ ಇದೆಯಲ್ಲ, ಆ ವೋಟ್ ಶೇರ್ ಸಹೋದರನಾಗಿದ್ದಂಥ ರಾಹುಲ್ ಗಾಂಧಿ ಪಡೆದಂಥ ವೋಟ್ ಶೇರ್ಗಿಂತ ಹೆಚ್ಚಾಗಿದೆ. ಹಾಗಾಗಿ ಚುನಾವಣಾ ರಾಜಕೀಯದಲ್ಲಿ ಪ್ರಿಯಾಂಕಾ ಗಾಂಧಿ ಭರ್ಜರಿ ಪ್ರದರ್ಶನವನ್ನೇ ನೀಡಿಬಿಟ್ಟಿದ್ದಾರೆ. ಮೊದಲು ತಾಯಿ ಸೋನಿಯಾ ಗಾಂಧಿ ಮತ್ತು ಸಹೋದರನಾಗಿದ್ದಂಥ ರಾಹುಲ್ ಗಾಂಧಿ ಪರ ಪ್ರಚಾರಕರಾಗಿ ಕೆಲಸ ಮಾಡ್ತಾಯಿದ್ರು. ಯಾಕೆ ಇಲ್ಲಿಯವರೆಗೂ ಅವರು ಚುನಾವಣೆಗೆ ನಿಲ್ಲಿಲ್ಲ, ರಾಜಕೀಯಕ್ಕೆ ಇಳಿಲಿಲ್ಲ ಅನ್ನೋ ಕುತೂಹಲವೂ ಕೂಡ ಬಹಳಷ್ಟು ಕಡೆ ಇದೆ. ಅದೇನೇ ಇರಲಿ, ಅದಾದ ಮೇಲೆ ಉತ್ತರ ಪ್ರದೇಶದ ವಿಧಾನಸಭಾ ಚುನಾವಣೆಗೆ ಅವ್ರನ್ನ ಉಸ್ತುವಾರಿಯನ್ನಾಗಿ ಮಾಡಲಾಗುತ್ತೆ. ಅಲ್ಲೂ ಕೂಡ ಅವ್ರದ್ದು ಇಂಪ್ಯಾಕ್ಟ್ ಬಹಳಷ್ಟು ಇದೆ, ಬಹಳಷ್ಟು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಇದಾದ ನಂತರ ಪಕ್ಷದ ಸ್ಟಾರ್ ಕ್ಯಾಂಪೇನರ್ ಕೂಡ ಆಗ್ತಾರೆ ಪ್ರಿಯಾಂಕಾ ಗಾಂಧಿಯವರು. ಆದರೆ ಇದೇ ಮೊದಲ ಬಾರಿಗೆ ಇಲ್ಲ, ನಾನು ಚುನಾವಣೆಗೆ ಅವರ ಹೆಸರನ್ನು ಘೋಷಣೆ ಮಾಡಿದ ನಂತರ ಕೂಡ ಅಷ್ಟು ಹುಮ್ಮಸ್ನಿಂದ, ಬಹಳಷ್ಟು ತೇಜಸ್ನಿಂದ, ಬಹಳಷ್ಟು ಲವಲವಿಕೆಯಿಂದ ಚುನಾವಣಾ ರಾಜಕೀಯದ ಅಖಾಡಕ್ಕೆ ಇಳಿದು ಈಗ ಈ ಥರದ ಅಚ್ಚರಿಯ ಫಲಿತಾಂಶವನ್ನು ಕೂಡ ಕೊಟ್ಟಿದ್ದಾರೆ. ಅಂದರೆ ನಾವು 2019 ಲೋಕಸಭಾ ಚುನಾವಣೆಯಲ್ಲಿ ರಾಹುಲ್ ಗಾಂಧಿ ಅಮೇಠಿ ಮತ್ತು ವಯನಾಡಿನಿಂದ ಸ್ಪರ್ಧೆ ಮಾಡಿದರು. ಈ ಪೈಕಿ ಅಮೇಠಿಯಲ್ಲಿ ಅವರು ಸೋತ ಹಿನ್ನೆಲೆಯಲ್ಲಿ ಒಂದು ವಯನಾಡು ಕ್ಷೇತ್ರವನ್ನು ಉಳಿಸ್ಕೊಳ್ತಾರೆ. ಆ ವೇಳೆ ರಾಹುಲ್ ಗಾಂಧಿಗೆ 64.94 ವೋಟ್ ಶೇರ್ ಆಗಿತ್ತು. ಅಂದರೆ 7,06,367 ಮತ ಬಿದ್ದಿದ್ವು. ಮತ್ತು ಅಂತರವನ್ನು ನಾವು ನೋಡೋದಾದರೆ 4,31,770 ಮತಗಳ ಅಂತರದಿಂದ ಗೆಲುವು ಕಂಡಿದ್ದರು. ಅದಾದ ನಂತರ 2024 ಚುನಾವಣೆಯಲ್ಲಿ ರಾಹುಲ್ ಗಾಂಧಿ 59% ವೋಟ್ ಶೇರ್ ಮುಖಾಂತರ 6,47,000 ಮತಗಳನ್ನು ಪಡೀತಾರೆ. ಅಲ್ಲಿ ವೋಟ್ಗಳ ಅಂತರ ಇದ್ದಿದ್ದು, ಗೆಲುವಿನ ಅಂತರವಿದ್ದಿದ್ದು 3,64,000 ಅಂತರದ ಗೆಲುವು ಸಾಧಿಸಿದ್ರು. ಆದರೆ ಈ ಬಾರಿ ಉಪಚುನಾವಣೆಯಲ್ಲಿ ಪ್ರಿಯಾಂಕಾ ಗಾಂಧಿ ಪಡೆದಿರೋ ವೋಟ್ ಶೇರನ್ನು ಗಮನಿಸಿ, 64.99%.
ಆರಂಭದಲ್ಲಿ ನಾನು 2019 ಚುನಾವಣೆಯಲ್ಲಿ ರಾಹುಲ್ ಗಾಂಧಿ 64.94%. ಇಲ್ಲಿ ಪ್ರಿಯಾಂಕಾ ಗಾಂಧಿ 2024 ಬೈ ಎಲೆಕ್ಷನ್ನಲ್ಲಿ, ಲೋಕಸಭಾ ಎಲೆಕ್ಷನ್ನಲ್ಲಿ 64.99% ವೋಟ್ ಶೇರ್, ಅಂದರೆ 6,22,338 ಮತಗಳನ್ನು ಪಡೆದಿರೋದು. ಅಂದರೆ ಎಕ್ಸಾಕ್ಟಾಗಿ ಹೇಳೋದಾದ್ರೆ 4,10,931 ಮತಗಳ ಅಂತರ ಗೆಲುವನ್ನು ಸಾಧಿಸಿರೋದು. ಈ ಮೂಲಕ ವೋಟ್ ಶೇರ್ ಪಡೆಯೋದರಲ್ಲಿ ತನ್ನ ನೆಚ್ಚಿನ, ತನ್ನ ಪ್ರೀತಿಯ ಸಹೋದರ ರಾಹುಲ್ ಗಾಂಧಿಯನ್ನೇ ಹಿಂದಿಕ್ಕೋ ಮುಖಾಂತರ ಭರ್ಜರಿಯಾಗಿ ಚುನಾವಣಾ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಅಲ್ಲಿ ವಯನಾಡಿನ ಕ್ಷೇತ್ರದ ಮತದಾರರು ಅಸ್ತು ಎಂದಿದ್ದಾರೆ, ಪ್ರೀತಿಯಿಂದ ಅಪ್ಕೊಂಡಿದ್ದಾರೆ, ಬರಮಾಡಿಕೊಂಡಿದ್ದಾರೆ. ಅಲ್ಲಿನ ಕ್ಷೇತ್ರದ ಅಭಿವೃದ್ಧಿಗಾಗಿ ಒಂದು ಕಡೆ ಪ್ರಿಯಾಂಕಾ ಗಾಂಧಿಯವ್ರನ್ನ ತುಂಬ ಪ್ರೀತಿಯಿಂದ ಬರಮಾಡಿಕೊಂಡಿದ್ದಾರೆ ಅಂತ ಹೇಳ್ಬೋದು. ಆರಂಭದಲ್ಲಿ ಚುನಾವಣಾ ಪ್ರಚಾರಕ್ಕೆ ಹೋಗಿದಾಗ ಇದೇ ರಾಹುಲ್ ಗಾಂಧಿ, ಇಫ್ ಶಿ ಲೈಕ್ಸ್ ಯು, ಅಂದರೆ ಅವಳು ಏನಾದರೂ ಒಮ್ಮೆ ನಿಮ್ಮನ್ನು ಇಷ್ಟಪಟ್ಟುಬಿಟ್ರೆ ಶಿ ವಿಲ್ ಡೂ ವಾಟ್ ಎವರ್ ಅಂತ, ಅಂದರೆ ಏನು ಬೇಕಾದರೂ ಮಾಡ್ತಾಳೆ, ಬಿಹ್ಯಾಂಡ್ ಎನಿಥಿಂಗ್ ಯು ಕ್ಯಾನ್ ಇಮ್ಯಾಜಿನ್, ಅಂದರೆ ನೀವು ಊಹೆ ಮಾಡ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಕ್ಷೇತ್ರಕ್ಕೆ ಅವಳು ಮಾಡ್ತಾಳೆ. ಅವಳು ಈಗಾಗಲೇ ವಯನಾಡನ್ನು ತುಂಬ ಇಷ್ಟಪಟ್ಟಿದ್ದಾಳೆ ಅಂತಲೇ ಆರಂಭದಲ್ಲಿ ಚುನಾವಣಾ ಪ್ರಚಾರದಲ್ಲಿ ಅವ್ರ ಭಾಷಣಗಳು ಇರ್ತಾಯಿತ್ತು. ಅದೇನೇ ಇರಲಿ, ಒಟ್ಟಾರೆಯಾಗಿ ಗೆಲುವನ್ನು ಸಾಧಿಸಿಬಿಟ್ಟಿದ್ದಾರೆ. ಒಂದು ಕಡೆ ಗಾಂಧಿ ಪರಂಪರೆಯಿಂದ ಹುಟ್ಟಿದ್ರೂ ಕೂಡ ಎಷ್ಟು ಲೇಟಾಗಿ ರಾಜಕಾರಣಿ ಆಗಬೇಕಾಯಿತು ಅಂತ, ಯಾಕೆಂದರೆ ರಾಜಕೀಯಕ್ಕೆ ದೀರ್ಘ ಮತ್ತು ತುಂಬ ಲೇಟಾಗಿ ಎಂಟ್ರಿಯನ್ನು ತೆಗೆದುಕೊಳ್ತಾರೆ. ಅವರು ಸಕ್ರಿಯ ರಾಜಕಾರಣಕ್ಕೆ ಸೇರ್ತಾರಾ ಇಲ್ವಾ ಅನ್ನೋ ಡೌಟ್ಸ್ಗಳೇ ಬಹಳಷ್ಟು ಪ್ರಶ್ನೆಗಳಿದ್ವು. ಅದೆಲ್ಲದರ ನಡುವೆ ಈಗಾಗಲೇ ಚುನಾವಣೆಗೂ ಧುಮುಕಿ ಯಶಸ್ಸನ್ನು ಗಳಿಸಿರೋದು. ಒಂದು ಕಡೆ ಸಾಮಾನ್ಯವಾಗಿ ಅವರು ಈ ಇಂದಿರಾ ಗಾಂಧಿಯವರ ಒಂದು ಚಾರ್ಮು ಮತ್ತು ಆ ಒಂದು ಲೆಗೆಸಿಯನ್ನು ಕಂಟಿನ್ಯೂ ಮಾಡಲಿಕ್ಕೆ, ಜೊತೆಗೆ ಅದೇ ರೀತಿಯಾದಂಥ ಅಟ್ರ್ಯಾಕ್ಟಿವ್ ಫೇಸನ್ನು ಕೂಡ ಪ್ರಿಯಾಂಕಾ ಗಾಂಧಿ ಹೊಂದಿದ್ದಾರೆ. ಯಾಕೆಂದರೆ ಸಕ್ರಿಯ ರಾಜಕಾರಣಕ್ಕೆ ಪ್ರವೇಶ ಮಾಡಿದ್ಮೇಲೆ ಅವರೊಂದಿಷ್ಟು ಸಕ್ಸಸ್ಸನ್ನು ಕೂಡ ತಂದುಕೊಟ್ಟಿದ್ದಾರೆ. ಯಾಕೆಂದರೆ ಸ್ಟಾರ್ ಪ್ರಚಾರಕರಾಗಿ ಕೆಲಸ ಮಾಡಲಿಕ್ಕೆ ಶುರು ಮಾಡಿದ ನಂತರ. ಹಾಗಾಗಿ ಸೋನಿಯಾ ಗಾಂಧಿ ಮತ್ತು ಈ ನಾವು ಇಂದಿರಾ ಗಾಂಧಿಯವ್ರನ್ನ ಸ್ಮರಿಸ್ಕೊಳ್ಳೋದ್ರ ಜೊತೆಗೆ ಹೆಚ್ಚಾಗಿ ಅವರು ಒಂದಿಷ್ಟು ಭಾಷಣಗಳ ಮೂಲಕ ಬಹಳಷ್ಟು ಮತದಾರರನ್ನ ಗಮನ ಸೆಳೆದಿದ್ದರು. ಜೊತೆಗೆ ಇತ್ತೀಚೆಗೆ ಅವರ ಸಹೋದರನೊಂದಿಗೆ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದ್ದರು. ಕೆಲವೊಮ್ಮೆ ಕೀಟ್ಲೆ ಮಾಡೋದು, ಜೊತೆಗೆ ರಾಹುಲ್ ಗಾಂಧಿಯನ್ನು ಕೆಲವೊಮ್ಮೆ ಚುಚ್ಚೋದು, ಜೊತೆಗೆ ಅಪ್ಕೊಳ್ಳೋದು, ಜೊತೆಗೆ ಚುಮ್ಸೋದು, ಈ ಥರದ ಒಂದಿಷ್ಟು ಕೆಲವೊಂದು ತುಂಬ ಗಮನವನ್ನು ಸೆಳೀತಕ್ಕಂಥ ಚಟುವಟಿಕೆಗಳ ಮುಖಾಂತರ ಅವ್ರು ಕಾಣಿಸ್ಕೊಳ್ತಾ ಇದ್ದರು ವೇದಿಕೆಗಳಲ್ಲಿ, ಜೊತೆಗೆ ಜನಸಾಮಾನ್ಯರ ನಡುವೆ. ಅದಾದ ಮೇಲೆ ಸ್ಟಾರ್ ಪ್ರಚಾರಕಿ ಮತ್ತು ತಂತ್ರಗಾರರಾಗಿ ಹಲವು ರಾಜ್ಯಗಳಲ್ಲಿ ಹಲವು ವರ್ಷಗಳ ಕಾಲ ಭಾಳಷ್ಟು ಪ್ರಭಾವಶಾಲಿಯಾಗಿ ಕೆಲಸ ಮಾಡಿದ ನಂತರ ಅವರದ್ದೇ ಆದ ಅಭಿಮಾನಿಗಳನ್ನು ಕೂಡ ಅವರು ಸಂಪಾದಿಸ್ಕೊಂಡಿದ್ದಾರೆ ಅನ್ನೋದನ್ನ ನಾವು ಇಲ್ಲಿ ಕಂಡುಕೊಳ್ಳಬಹುದು. ಅದೇನೇ ಇರಲಿ, ಜೂನ್ನಲ್ಲಿ ವಯನಾಡು ಉಪಚುನಾವಣೆಗೆ ಅವ್ರ ಹೆಸರು ಘೋಷಣೆ ಆಗ್ತಿದ್ದಾಗೆ ಪ್ರಿಯಾಂಕಾ ಗಾಂಧಿ ಹೇಳಿದರು, ನನಗೆ ಯಾವುದೇ ಆತಂಕ ಇಲ್ಲ, ನೋ ಡೌಟ್, ನನಗೆ ಭಾಳಷ್ಟು ಖುಷಿಯಾಗಿದೆ, ನಾನು ಗೆದ್ದೇ ಗೆಲ್ತೀನಿ, ನಾನು ಈ ವಯನಾಡಿನ ಪ್ರತಿನಿಧಿಯಾಗಿರಲಿಕ್ಕೆ ಸಂತೋಷ ಪಡ್ತೀನಿ, ಜೊತೆಗೆ ಇವರ ಅಭಿಮಾನವನ್ನು ಸಂಪಾದಿಸಲಿಕ್ಕೆ ಪ್ರಯತ್ನ ಪಡ್ತೀನಿ ಅಂತಲೂ ಕೂಡ ಹೇಳಿದರು. ಜೊತೆಗೆ ಇದ್ರ ಜೊತೆಗೆ ರಾಯಬರೇಲಿ ಜೊತೆಗೆ ಒಂದು 20 ವರ್ಷಗಳ ಕನೆಕ್ಷನ್ ಕೂಡ ಇರೋದರಿಂದ ಇಲ್ಲಿ ಸಕ್ಸಸ್ ಕಾಣಲಿಕ್ಕೂ ಕೂಡ ನೋ ಎಫರ್ಟ್ಸ್ ಅಂತಲೂ ಹೇಳ್ಬೋದು. ಅವರು ಭಾಳಷ್ಟು ಶ್ರಮವನ್ನು ಪಡಬೇಕಾಗಲಿಲ್ಲ ಅಂತ. ಅದೇನೇ ಇರಲಿ, ಎಲ್ಲ ಕಾರ್ಯಕರ್ತರು ಅವರು ಸಂಸತ್ತಿನ ಪ್ರವೇಶ ಮಾಡೋದನ್ನು ಬೆಂಬಲಿಗರು ಕೂಡ ಬಹಳಷ್ಟು ದಿನಗಳಿಂದ ಕಾಯ್ತಾಯಿದ್ರು, ನಿರೀಕ್ಷೆ ಮಾಡ್ತಾಯಿದ್ರು. ಇನ್ನು ಮುಂದೆ ನಂತರ ಅವರ ಕಾರ್ಯಕರ್ತರಿಗೆ ಒಂದು ಕಡೆ ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ 2 ರಾಜ್ಯಗಳ ಸೋಲಿನ ನಡುವೆ ಪ್ರಿಯಾಂಕಾ ಗಾಂಧಿ ಒಬ್ಬ ಮಹಿಳಾ ನಾಯಕಿ, ನಾವು ಕೇಂದ್ರ ಮಟ್ಟದಲ್ಲಿ ಕಾಂಗ್ರೆಸ್ನಿಂದ ಯಾರಾದರೂ ಪ್ರಧಾನಿ ಆಕಾಂಕ್ಷಿ ಅಂತ ಇದ್ದರೆ ಅದು ಪ್ರಿಯಾಂಕಾ ಗಾಂಧಿ ಅಂತ ಹೇಳಿ ಕರೀತಾರೆ ಭಾಳಷ್ಟು ಜನ. ಹಾಗಾಗಿ ಈ ಗೆಲುವು ಒಂದು ಕಡೆ ಮಹಾರಾಷ್ಟ್ರ ಜಾರ್ಖಂಡ್ ಸೋಲಿನ ನಡುವೆ ನೆಕ್ಸ್ಟ್ ಮುಂದಿನ ಕಾಂಗ್ರೆಸ್ ಉತ್ತರಾಧಿಕಾರಿಯಾಗಿ ಪ್ರಿಯಾಂಕಾ ಗಾಂಧಿಯವರು ಹೊರ ಹೊಮ್ತಾರ ಅನ್ನೋದನ್ನ ನಾವೆಲ್ಲರೂ ಕೂಡ ಕಾದು ನೋಡಬೇಕಾಗಿದೆ. ಇನ್ನೊಂದಿಷ್ಟು ಪರ್ಸ್ನಲ್ ವಿಷಯಗಳನ್ನು ಹೇಳೋದಾದರೆ, ಪ್ರಿಯಾಂಕಾ ಗಾಂಧಿ ಬೇರೆ ಯಾರೂ ಅಲ್ಲ, ಉದ್ಯಮಿ ರಾಬರ್ಟ್ ವಾದ್ರಾ ಅವ್ರನ್ನ ಮದುವೆ ಆಗಿರ್ತಕ್ಕಂಥ ರಾಜಕಾರಣಿ. ಜೊತೆಗೆ ದಂಪತಿಗೆ 2 ಮಕ್ಕಳಿದ್ದಾರೆ, ರೈಹಾನ್ ಮತ್ತು ಮಿರಾಯ. ಎಲ್ಲದಕ್ಕಿಂತ ಹೆಚ್ಚಾಗಿ ರಾಹುಲ್ ಗಾಂಧಿ ಅವರ ಸಹೋದರಿ ಅಂತ ಹೇಳ್ಬೋದು. ನೋಡೋಣ ಏನೆಲ್ಲ ಆಗಬಹುದು, ರಾಜಕೀಯ ಭವಿಷ್ಯದಲ್ಲಿ ಏನೆಲ್ಲ ಬದಲಾವಣೆಗಳಾಗ್ಬೋದು, ಜೊತೆಗೆ ವಯನಾಡಿನಲ್ಲಿ ಏನೆಲ್ಲ ಅಭಿವೃದ್ಧಿ ಕಾರ್ಯಗಳಾಗಬಹುದು ಅನ್ನೋ ಕುತೂಹಲಗಳೊಂದಿಗೆ ಇದೇ ರೀತಿಯಾದಂಥ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.